ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸುರಕ್ಷತೆಗಾಗಿ ಸಾಮ್ರಾಟ್ ಸುಬ್ಬು. ಕೋಲಾರ ಜಿಲ್ಲೆಯ ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸುರಕ್ಷತೆಗಾಗಿ. ಜಿಲ್ಲೆಯ ರಕ್ಷಣಾಧಿಕಾರಿಗಳಾದ ನಿಖಿಲ್ ಕುಮಾರ್ ಅವರು ಡಿಸೆಂಬರ್ 1ರಿಂದ ಹೆಲ್ಮೆಟ್ ಧರಿಸಲೇಬೇಕು ಎಂಬ ಒಳ್ಳೆ ಆದೇಶ ಹೊರಡಿಸಿದ್ದಾರೆ ಎಂದು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸುಬ್ಬು ಹೇಳಿದರು. ನಗರದ ಜಯನಗರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪಾರ್ಕ್ ಆವರಣದಲ್ಲಿ ಸೋಮವಾರದಂದು ಬೆಳಗ್ಗೆ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿ, ನಮ್ಮ ಅಮ್ಮ ನನಗೆ ಯಾರೇ ಆಗಲಿ ಬದುಕಿರುವ ದಿನಗಳಲ್ಲಿ ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ಎಂಬಂತಹ ಮಾತುಗಳನ್ನೇಳಿದ್ದು, ಅವರ ಮಾತನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿ ಇಂದು ಸುಮಾರು 100ಕ್ಕೂ ಹೆಚ್ಚಿನ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡಿದ್ದೇನೆ. ಪೊಲೀಸ್ ಅವರು ಹೆಲ್ಮೆಟ್ ಧರಿಸಿ ಎಂದು ಒತ್ತಾಯ ಮಾಡುವುದು ನಮ್ಮ ಪ್ರಾಣ ಕಾಪಾಡುವ ಸಲುವಾಗಿ. ಹಾಗಾಗಿ ಈ ವಿಚಾರದಲ್ಲಿ ಯಾರೂ ಸಹ ನಿರ್ಲಕ್ಷ್ಯ ತೋರಬೇಡಿ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಇರುತ್ತದೆ. ಅವರ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಎಂಬ ವಿಷಯ ಮರೆಯಬೇಡಿ ಎಂದು ಹೇಳುವ ಮೂಲಕ ಎಲ್ಲ ಜನತೆಗೆ ಉತ್ತಮ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಎಚ್.ವಿ. ಸುಬ್ರಹ್ಮಣಿ, ದಲಿತ್ ನಾರಾಯಣ ಸ್ವಾಮಿ, ಚೇತನ್ ಬಾಬು, ಆನಂದ್, ಬಾಲಾಜಿ, ರಾಜು, ಬೆಗ್ಲಿ, ಅಭಿಲಾಷ್, ಲೋಹಿತ್ ಮತ್ತು ಸ್ನೇಹಿತರು ಇದ್ದರು. ನಮಸ್ಕಾರ. ಹೆಸರು ಸಾಮ್ರಾಟ್ ಸುಬ್ಬು ಅಂತ, ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು. ಏನು ಕೋಲಾರ ಜಿಲ್ಲಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿಸೆಂಬರ್ 1ರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ ಅಂತ ಆದೇಶ ಹೊರಡಿಸಿದ್ರು. ಅದನ್ನು ನೋಡಿ ನಾವು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಚಿಕ್ಕ ಸೇವೆಯನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ 50 ಜನಕ್ಕೆ ಉಚಿತವಾಗಿ ಹೆಲ್ಮೆಟ್ ಕೊಡೋದನ್ನು ನಾವಿವತ್ತು ಅಂಬೇಡ್ಕರ್ ಪಾರ್ಕಲ್ಲಿ ವಿತರಣೆ ಮಾಡಿದ್ವಿ. ಅಲ್ಲಿಂದ ಜನ ಕ್ರೌಡಾಗಿ ಈಗ ಇಲ್ಲಿ ಬಂದು ಈಗ ನಮ್ಮ ಮನೆ ಹತ್ರ ಸುಮಾರು 30 ಜನಕ್ಕೆ ಇದು ಮಾಡಿದ್ರೆ, ನಾವು ಈ ಕೆಲಸಗಳು ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿಯವರ ಮಾತುಗಳು. ಅವ್ರ ಮಾತುಗಳಿಂದ ಪ್ರೇರಣೆಯಾಗಿ ನಾವು ಈ ಕೆಲಸಗಳು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಏನಪ್ಪ ಹೇಳ್ತಾ ಇದ್ರು ಅಂದರೆ, ಮನುಷ್ಯ ಹುಟ್ತಾನೆ ಸಾಯ್ತಾನೆ, ಆದರೆ ಬದುಕಿರೋ ದಿನ ಒಂದು 4 ಜನ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನಪ್ಪ, ಇಂಥವನು ಇದ್ನಪ್ಪ ಅಂತ ಹೇಳಬೇಕು, ಈ ಥರ ಬದುಕಬೇಕು ಅಂತ ನಮ್ಮ ತಾಯಿಯವರು ಏನು ಹೇಳ್ತಾ ಇದ್ರು, ಅದನ್ನು ನಾವು ಪ್ರೇರಣೆಯಾಗಿ ತಗೊಂಡು ಇಂಥ ಕಾರ್ಯಗಳು ಮಾಡೋದಕ್ಕೆ ನಮಗೆಲ್ಲ ಸ್ಫೂರ್ತಿ. ಇವತ್ತಿನ ದಿನ ಏನು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು ಸುಬ್ರಹ್ಮಣ್ಯ ಅಣ್ಣವರಿದ್ದರು, ಮತ್ತು ನಮ್ಮ ಹಿರಿಯ ಹೋರಾಟಗಾರರು ದಲಿತ್ ನಾರಾಯಣ ಸ್ವಾಮಣ್ಣವರು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಸಹಕಾರವನ್ನು ಹಿಡಿದು ಇವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ, ನಮ್ಮ ಸುರಕ್ಷತೆಗಾಗಿ.